ಮಂಡ್ಯದಲ್ಲಿ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ರಾಫಿಕ್ ಪೊಲೀಸರ ತಲೆದಂಡ ಆಗಿದೆ. ಘಟನೆಯ ಸಾರಾಂಶವನ್ನ ಪಡೆದುಕೊಂಡಿದ್ದಾರೆ. ಎಸ್ಪಿ ಸ್ಥಳಕ್ಕೆ ಕೂಡ ಬಂದಿದ್ದಾರೆ. ಸ್ಥಳದಲ್ಲಿದ್ದಂತಹ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಮಂಡ್ಯದಲ್ಲಿ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಘಟನೆ ಆಯಿತು, ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಘಟನೆಯ ಸಾರಾಂಶವನ್ನ ಪಡೆದುಕೊಂಡಿದ್ದಾರೆ. ಎಸ್ಪಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪೋಷಕರ ಬಳಿ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ಪೋಷಕರ ಬಳಿ ಏನಾಯಿತು ಅಂತ ಹೇಳಿ ಮಾಹಿತಿ ಕಲೆ ಹಾಕಿದ್ದಾರೆ. ಮತ್ತೆ ಸ್ಥಳೀಯರ ಬಳಿಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಗಾಡಿದಾಗ ಬರ್ತಾ ಇದ್ದೋ ಪೊಲೀಸರು ಅಡ್ಡ ಹಾಕಿದ್ರು. ಪೊಲೀಸರು ಅಡ್ಡ ನಿಲ್ಲಿಸ್ದೆ. ಯಾಕೆ ಸರ್ ಅಂತಂದೆ. ನಿಲ್ಲಿಸಪ್ಪ ಅಂತಂದು ನಿಲ್ಲಿಸ್ದೆ. ಸರ್ ಆಸ್ಪತ್ರೆಗೆ ಪಾಪಕ್ಕೆ ಹುಷಾರಿಲ್ಲ ಅಂತಂದೆ. ಆಯ್ತು ಹೋಗಪ್ಪ ಅಂತಂದ್ರು. ತಿರ್ಗಿ ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು. ಆಗ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ. ಹಂಗೂ ಬಿಡ್ಲಿಲ್ಲ ಅವರು. ಆಗ ಗಾಡಿ ಏನು ಮಾಡಿದ್ರು, ಮುಂದೆ ಗಾಡಿ ಓಡಿಸ್ದೆ. ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯ್ತು. ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು. ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು. ಟೆಂಪೋನ ಇಂಚರ್ ಕರ್ಸಿದ್ರು ಅವರು. ಟೆಂಪೋ ಇಂಚರ್ ಬಂದ ಹಿಡ್ಕೆ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್. ಅದು ಟೆಂಪೋ ಪಾಪುಗೆ ದೊಡ್ಡಪ್ಪ ನಾವು ಕರ್ಕೊಬರ್ತದೆ. ಮೊದಲು ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ. ಇಂಗ್ಲೇಷನ್ಗೆ ಅಂತ ಕರ್ಕೊಬರ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಕಚ್ಚಿತ್ತು. ಅಲ್ಲಿ ಮದ್ದೂರು ತೋರಿಸ್ಬಿಟ್ಟು ಮದ್ದೂರಿಂದ ಇಲ್ಲಿ ಕರ್ಕೊಬರ್ತಾ ಇದ್ದೋ. ಗೊರವನಹಳ್ಳಿಯಿಂದ ಮದ್ದೂರಿಂದ ಬರ್ತಾ ಇದ್ದ. ಪೊಲೀಸರು ಹಿಡಿಲಿಲ್ಲ ಅಂದ್ರೆ ಪಾಪಗೆ ಏನೋ ಆಯ್ತಿರಲ್ಲ. ನಮ್ಮ ಪೊಡಗೆ ನಾವು ಹೋಗುವು ನಮ್ಗೇನೋ ಆಯ್ತಿರಲ್ಲ. ಪೊಲೀಸರು ಅಲ್ಲಿ ಬಂದು ಅವ್ರಾಗ ಅಡ್ಡ ಹೊಡೆದ್ರು. 2 ಸಲ ಕೈ ಅಡ್ಡ ಹೊಡೆದ್ರು. ಆಗ ಒಬ್ರು ಕೈಯ ಹಿಂಗೆ ಹಿಡಿದು ಹೇಳಿದ್ರು. ಅವ್ರು ಯಾರು ಒಂದು ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಆದ್ರಿಂದ ಕೈ ಹಿಂಗೆ ಹಿಡ್ದಲ್ಲ ಗಾಡಿ ಅದು ಕಾಲಿಸಿ ಮುಂದೆ ಮುಡಿದೆ ಕಾಲಿಸಿದ್. ನಾವು ಮುಂದೆ ಬಿದ್ದೋದು. ಪಾಪ ಇನ್ನೊಂದು ಸ್ವಲ್ಪ ಮುಂದೆ ಬಿದ್ದೋಯ್ತು. ಟೆಂಪೋ ತಲೆ ಮೇಲೆ ಹತ್ಬಿಡ್ತು. ಸರ್ ಏನಾಗಬೇಕು ಪಾಪಕ್ಕೆ ಭ್ರಷ್ಟ ಪೊಲೀಸ್ನವ್ರಿಗೆ ಏನಾರ ಬುದ್ಧಿ ಕಲಿಸ್ಬೇಕು ಸರ್. ಏನಾರ ಈಗ ನಾವು ಏನಾರ ಆಕ್ಸಿಡೆಂಟ್ ನಮಗೂ ಹಂಗೆ ಆಗಿದ್ರೆ ಯಾರು ಗೊತ್ತಿ ಸರ್. ನಮಗೂ ಹಂಗೆ ಆಗಿದ್ರೆ ಈಗ ನಾವು ಹೇಳೋಕ್ಕಾಯ್ತಿರಲ್ಲ. ಈಗ ಇನ್ನೊಂದು ಅರ್ಧ ಅಡಿ ಕಡೆ ಬಂದಿದ್ರೆ ನಮ್ಮ ತಲೆ ಮೇಲೆ ಹೊತ್ತದ ಗಾಡಿ. ಈ ಪೊಲೀಸವ್ರು ಆದಂಥವ್ರು ಪೊಲೀಸ್ನವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಸಾವಿರ ಜನಕ್ಕೆ ಸಪೋರ್ಟ್ ಮಾಡೋಕೆ ಅವ್ರಿಗೆ ಅವರೇ ಪೊಲೀಸರು ಸರ್ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹೋಯ್ತದೆ. 4-5 ಜನ ಪೊಲೀಸ್ನವ್ರು ಇದ್ದು. ತಮ್ಮನ ಮಗ ಒಂದು ಗಂಡು ಒಂದು ಹೆಣ್ಣು ಸರ್. ಹೆಣ್ಮಗು ದೊಡ್ಡವರು. ಇವಳೇ ದೊಡ್ಡವರು. 3 ವರ್ಷ. ಇನ್ನು ಸಣ್ಣ ಪಾಪು. ಇಲ್ಲ ಸ್ಕೂಲ್ಗೆ ಇನ್ನೂ ಸೇರಿಸಿರಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಸುರೇಶ್, ಸ್ಥಳದಲ್ಲಿ ಏನೆಲ್ಲ ಆಯಿತು, ಮತ್ತು ಈಗಾಗಲೇ ಸ್ಥಳಕ್ಕೆ ಎಸ್ಪಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಪೋಷಕರ ಆಕ್ರೋಶ ಒಂದು ಕಡೆ ಮುಗಿಲು ಮುಟ್ಟಿದೆ. ಸದ್ಯಕ್ಕೆ ಸ್ಥಳದಿಂದ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸಗಳಾಗಿದೆಯಾ, ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಸ್ವರ್ಣ ಸ್ವರ್ಣಸಂದ್ರ ಬಳಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಸ್ಥಳದಲ್ಲಿ ಪ್ರತಿಭಟನೆಯನ್ನ ಪೋಷಕರು ಮಾಡ್ತಾ ಇದ್ರು. ಬಹಳ ಮುಖ್ಯವಾಗಿ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಬೇಕು. ಒಬ್ಬ ಮಗುವಿಗೂ ಕೂಡ ಹುಷಾರಿಲ್ಲ ಅಂತೇಳಿ ನಾನು ಕೇಳ್ಕೊಂಡೆ. ಆದ್ರೆ ಅವರು ಒಬ್ಬ ಪೊಲೀಸ್ ಪೇದೆ ಅದನ್ನ ನಮ್ಮನ್ನ ಬಿಟ್ಟು ಮುಂದೆ ಕಳಿಸಿದ್ರು. ಆದ್ರೆ ಮುಂದೆ ಬಂದಂತ ಮತ್ತೊಂದು ಪೊಲೀಸ್ ಪೇದೆ ನಮ್ಮನ್ನ ಅಡ್ಡ ಹಾಕಿದ್ರು. ಈ ಕಾರಣಕ್ಕಾಗಿ ಘಟನೆ ನಡೆದಿದೆ. ಮಗು ಹುಷಾರಿಲ್ಲ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು ಕೂಡ ಪೊಲೀಸರು ಸರಿಯಾಗಿ ನನಗೆ ಸ್ಪಂದಿಸಿಲ್ಲ. ಮಗುನ ಅಡ್ಡ ಹಾಕದಂತ ಸಂದರ್ಭದಲ್ಲಿ, ನಮ್ಮ ಗಾಡಿಯನ್ನ ಅಡ್ಡ ಹಾಕದಂತ ಸಂದರ್ಭದಲ್ಲಿ ನಾನು ಸಡನ್ ಆಗಿ ಬ್ರೇಕ್ ಹಾಕದ ಕಾರಣ ಮಗು ಹಿಂದೆ ಇದ್ದಂತ ಮಗು ಕೆಳಗಡೆ ಬಿದ್ದಂತ ಮಗು ಮೇಲೆ ಟೆಂಪೋ ಹೊಡೆದಿದ್ದ. ಹೀಗಾಗಿ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕು ಅಂತೇಳಿ ಮಗುವಿನ ದೊಡ್ಡಪ್ಪ ಆಗ್ರಹಿಸ್ತಾ ಇರುವಂತದ್ದು. ಅಂದ್ರೆ ಋತಿಕ್ಷಾ ಅವರ ಪೋಷಕರು ಇರೋದ ಕಾರಣ ಅವರ ಋತಿಕ್ಷಾಳನ್ನ ಅವರ ದೊಡ್ಡಪ್ಪ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ರು ಅಂತೇಳಿ ಈಗಷ್ಟೇ ಮಾಹಿತಿ ಗೊತ್ತಾಗಿದೆ. ಆಕೆ ಉಚ್ಚಿರಾಯಕಳಿದ ಕಾರಣಕ್ಕಾಗಿ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ದೊಡ್ಡಪ್ಪ ಅವರು ಕರ್ಕೊಂಡು ಬರ್ತಾ ಇದ್ರು. ಆದ್ರೆ ಪೊಲೀಸ್ ಮಾಡಿದ ಎಡವಟ್ಟಿನಿಂದ ಈ ರೀತಿ ಆಗಿದೆ ಅನ್ನೋದು ಅವರ ದೊಡ್ಡಪ್ಪ ಅವರ ಆರೋಪ. ಅಂದ್ರೆ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಪೊಲೀಸರು ಆತನ ಬೈಕನ್ನ ತಪಾಸಣೆ ಒಳಪಡಿಸೋದಕ್ಕೆ ಮುಂದಾದಾಗ ಈ ಘಟನೆ ನಡೆದಿದೆ. ಸ್ಥಳದಲ್ಲಿ ಬಿಜೆಪಿಯ ನಾಯಕರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೊಲೀಸರು ಕೂಡ ಯಾರು ತಪ್ಪಿತಸ್ಥ ಅಧಿಕಾರಿ ಮಾನವೀಯತೆಯನ್ನ
ಧಿಕ್ಕರಿಸಿ ನಡ್ಕೊಳ್ಳುವಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿತ್ತು. ಇದೀಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ಬಂದಂತ ಪೊಲೀಸ್ SP ಮಲ್ಲಿಕಾರ್ಜುನ ಬಾಲದಂಡೆ ಅವರು ಕೂಡ ಪೋಷಕರನ್ನ ಮನವೊಲಿಸಿ ಆ ಒಂದು ಮಗುವಿನ ಮೃತದೇಹವನ್ನ ಆಸ್ಪತ್ರೆಗೆ ರವಾನಿಸುವ ಕೆಲಸವನ್ನ ಮಾಡಿದ್ದಾರೆ. ಮೈಸೂರಿನ ಮಂಡ್ಯದ ವಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಮಗುವನ್ನ ರವಾನೆ ಮಾಡಿರುವಂತದ್ದು. ಜೊತೆಗೆ ತಪ್ಪಿತಸ್ಥರಿಗೆ ನಾವು ಕ್ರಮ ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ಬಳಿಕ ಅಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಏನು ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮವನ್ನ ಜರುಗಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಸ್ಥಳೀಯ ಬಿಜೆಪಿ ನಾಯಕರು ಮಾಡಿದ್ರು. ಈಗಷ್ಟೇ ನಾನು ಕೇಳಿಸ್ಕೊಳ್ತಾ ಇದ್ದೆ, ಬಾಲಕಿಯ ದೊಡ್ಡಪ್ಪ ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮೊದಲಿಗೆ ಒಬ್ರು ಪೊಲೀಸರು ಅಡ್ಡ ಹಾಕಿದ್ರು, ಅದಾದ್ಮೇಲೆ ಅವ್ರು ಬಿಟ್ಟು ಕಳ್ಸಿದ್ರು, ಮತ್ತೆ ಇನ್ನೊಬ್ರು ಯಾರೋ ಪೊಲೀಸರು ಅಡ್ಡ ಹಾಕಿದ್ರು, ಹಿಂದೆಗಡೆಯಿಂದ ಯಾರೋ ಎಳೆದ್ರು ಗಾಡಿನ, ಸೊ ಹಾಗಾಗಿ ಗಾಡಿ ಆಯಾ ತಪ್ಪಿ ಬೀಳ್ತು ಅಂತ ಹೇಳಿದ್ರು. ಎಳೆದವ್ರು ಯಾರು ಅಂತ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಸಸ್ಪೆಂಡ್ ಮಾಡಿದ್ರೆ ಸಾಕಾಗೋದಿಲ್ಲ, ಈ ರೀತಿಯಾದಂತಹ ಪ್ರಕರಣಗಳಿಗೆ ಸಸ್ಪೆಂಡ್ ಮಾಡಿದ್ರೆ ಸಾಕಾಗೋದಿಲ್ಲ ಅಂತ ಕೂಡ ಪೋಷಕರು ಹೇಳ್ತಾ ಇರುವಂಥದ್ದು. ಹೌದು ರಮ್ಯಾ, ಏನು ಪೊಲೀಸ್ ಪೇದೆ ಬಿಟ್ಟಂತ ಕಾರಣಕ್ಕಾಗಿ ಅವರು ಮುಂದೆ ಚಲಿಸ್ತಾರೆ. ಆದ್ರೆ ಮತ್ತೊಬ್ರು ಪೇದೆ ಅದನ್ನ ಗಾಡಿಯನ್ನ ಇಟ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಹಿಂದೆಯಿಂದ ಯಾರು ಹಿಡ್ಕೊಂಡಂಗೆ ಆಯ್ತು. ಹಾಗಾಗಿ ಬ್ರೇಕ್ ಆಗ್ತಾ ಪರಿಣಾಮ ಮಗು ಕೆಳಗಡೆ ಬೀಳ್ತು ಅಂತ ಹೇಳಿ ಅವರ ದೊಡ್ಡಪ್ಪ ಇಲ್ಲಿ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಹಿಂದುಗಡೆಯಿಂದ ಗಾಡಿಯನ್ನ ಹಿಡ್ಕೊಂಡಿದ್ದಂತ ಮತ್ತೊಬ್ಬ ಪೊಲೀಸ್ ಪೇದೆ ಏನಾದ್ರು ಅಲ್ಲಿದ್ರ ಅನ್ನೋದು ಕೂಡ ಪೊಲೀಸ್ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕು. ಹೀಗಾಗಿ ಗಾಡಿಯನ್ನ ಹಿಂದುಗಡೆಯಿಂದ ಹಿಡ್ಕೊಂಡಿದ್ದಂತ ಪರಿಣಾಮ ಮಗು ಕೆಳಗಡೆ ಬಿದ್ದು ಸಾವನ್ನಪ್ಪಿದೆ. ಹೀಗಾಗಿ ಅಲ್ಲಿದ್ದಂತ ಅಷ್ಟು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಅವರನ್ನ ಸಸ್ಪೆಂಡ್ ಮಾಡಿದ್ರೆ ಸಾಲದು, ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಡಿಯಲ್ಲಿ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಅಲ್ಲಿ ಪೋಷಕರು ಮಾಡ್ತಿದ್ದಾರೆ. ಕೇವಲ ಪೊಲೀಸ್ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸ್ ಇಲಾಖೆ ಏನು ಹೆಲ್ಮೆಟ್ ಅನ್ನ ಧರಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನ ತಪಾಸಣೆಗೆ ಒಳಪಡಿಸಬೇಕು, ಅದನ್ನ ಮಾಡಿದ್ರೆ ಈ ಘಟನೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಫೋಟೋ ತೆಗೆಯೋದು, ನೋಟಿಸ್ ಅನ್ನ ಮನೆ ಕಳಿಸುವಂತದ್ದು, ಆ ರೀತಿ ಕ್ರಮ ಆಗಿದೆ. ಹಲವು ದಿನಗಳಿಂದ ಯಾರು ಕೂಡ ಪೊಲೀಸರು ರಸ್ತೆಯಲ್ಲಿ ವಾಹನ ಸವಾರರನ್ನ ಹಿಡಿಬಾರ್ದು ಅನ್ನೋ ಒಂದು ಕ್ರಮವನ್ನು ಕೂಡ ಇಲಾಖೆ ಕೂಡ ತಂದಿತ್ತು. ಅದನ್ನ ಎಷ್ಟರ ಮಟ್ಟಿಗೆ ಪೊಲೀಸ್ ಅಧಿಕಾರಿಗಳು ಫಾಲೋ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮೈಸೂರಿನ ರಿಂಗ್ ರೋಡ್ ಅಲ್ಲೂ ಕೂಡ ಇದೇ ರೀತಿಯ ಅವಾಂತರ ಸೃಷ್ಟಿಯಾಗಿತ್ತು. ಅಂದ್ರೆ ಹಲವು ದಿನಗಳಿಂದ ಘಟನೆ ನಡೆದ ಇತ್ತು. ಅಂದ್ರೆ ವಾಹನ ಸವಾರರು ಬರುವಂತ ಸಂದರ್ಭದಲ್ಲಿ ಅವರು ಪೊಲೀಸರು ಅಡ್ಡಗಟ್ಟುವಂತದ್ದು, ಜೊತೆಗೆ ಬ್ಯಾರಿಗೇಡ್ಗಳನ್ನ ತಳ್ಳಿ ಬೀಳಿಸುವಂತ ಕೆಲಸ ಕೂಡ ಆಗ್ತಾ ಇತ್ತು. ಹೀಗಾಗಿ ಈ ರೀತಿಯ ಕ್ರಮ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಏನು ಒಂದಷ್ಟು ಫೋಟೋ CC ಕ್ಯಾಮೆರಾಗಳನ್ನ ಅಳವಡಿಸಿ ಫೋಟೋಗಳನ್ನ ತೆಗೆದು ಮನೆಗೆ ಕಳಿಸುವಂತದ್ದು, ಜೊತೆಗೆ ಅವರನ್ನ ನೋಟಿಸ್ ಕೊಟ್ಟು ಅಲ್ಲಿ ಫೈನ್ ಅನ್ನ ಕಟ್ಟಿಸುವಂತ ಕೆಲಸ ಕೂಡ ಆಗ್ತಾ ಇತ್ತು. ಆದ್ರೆ ಪೊಲೀಸ್ ಅಧಿಕಾರಿಗಳು ಈ ರೀತಿಯಾದಂತಹ ಮಾನವೀಯತೆಯನ್ನ ಬಿಟ್ಟು ಮೃಗೀಯವಾಗಿ ವರ್ತನೆ ಮಾಡಿದ ಪರಿಣಾಮ ಈ ರೀತಿ ಘಟನೆ ಆಗಿದೆ ಅನ್ನೋದು ಕೂಡ ಅಲ್ಲಿನ ಸ್ಥಳೀಯರ ವಾದ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಈ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇದೊಂದು ಪಾಠ ಆಗಬೇಕು. ನೆಕ್ಸ್ಟ್ ಮುಂದೆ ಯಾರು ಕೂಡ ಈ ರೀತಿಯಾದಂತಹ ಅಮಾಯಕರು ಸಾಯಬಾರದು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿರುವಂತದ್ದು ರಮ್ಯಾ.